ಈ ವಾರದ ಆದಿಯಲ್ಲಿ ಇದೇ ದಿವಸವೇ ನಾವು ಬುಧನ ಸಂಕ್ರಮಣವನ್ನು ಕಾಣ್ತಕ್ಕಂಥದ್ದು. ಆತ ಏನು ತುಲಾರಾಶಿಯನ್ನು ಹಿಮ್ಮುಖವಾಗಿ ಪ್ರವೇಶ ಮಾಡ್ತಕ್ಕಂಥದ್ದು ವಕ್ರನಾಗಿ. ನೋಡೋಣ ಮೇಷರಾಶಿಯವರು ಹೇಗಿದೆ ಅನ್ನೋದು ಗಮನಿಸಿದ್ರೆ ನೋಡಿ, ವಾರದ ಆದಿಯಲ್ಲಿ ಸ್ನೇಹ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ದೇವ ಧರ್ಮ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ, ಅದರಲ್ಲಿ ತೊಡಗುವಿಕೆ ಇವುಗಳು ಉಂಟಾಗ್ತಕ್ಕಂಥದ್ದು. ಪೂಜಾ ಕಾರ್ಯಗಳು, ಒಳ್ಳೆಯ ಗುರು ಹಿರಿಯರ ಭೇಟಿ, ಉತ್ತಮರ ಸಂಪರ್ಕ ಇವೆಲ್ಲ ಉಂಟಾಗುತ್ತೆ. ವೃತ್ತಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಕಾರ್ಯಕೌಶಲ್ಯ ಬರುತ್ತೆ. ಇಲ್ಲಿ ಶುಕ್ರ ಧನಾಧಿಪತಿಯಾಗಿರತಕ್ಕಂಥವನು ಶುಕ್ರ, ಅವನು ಸಪ್ತಮಾಧಿಪತಿ ಹೌದು. ಅವನ ಜೊತೆಗೆ ಬುಧ ಸೇರಿಬಿಟ್ರೆ ಹಣ ಸಂಪಾದನೆಗೆ ಹೆಚ್ಚಿನ ಮಾರ್ಗ ಗೊತ್ತಾಗುತ್ತೆ. ವ್ಯಾಪಾರಿಗಳು ಬಹಳ ಮುಖ್ಯವಾಗಿ, ಅದರಲ್ಲೂ ಈ ವಸ್ತ್ರಾಲಂಕಾರ, ಆಭರಣ ಅಲಂಕಾರ, ಈ ಥರ ಅಲಂಕಾರ ಕ್ಷೇತ್ರಗಳು ಯಾವುದಿದೆಯೋ ಅಲ್ಲೆಲ್ಲ ಅವರಿಗೆಲ್ಲ ತುಂಬ ಚೆನ್ನಾಗಿದೆ, ವಿಶೇಷ ಲಾಭ ಗಳಿಕೆಗೆ ಅವಕಾಶ ಇದೆ. ಈ ಶುಕ್ರನ ಜೊತೆಗೆ ಬುಧ ಸೇರಿದಾಗ ಮುಖ್ಯವಾಗಿ ರಂಗಕರ್ಮದಲ್ಲಿರ್ತಕ್ಕಂಥವ್ರು, ಸಿನಿಮಾ ಫೀಲ್ಡ್ ಆಗಬಹುದು ಅಥವಾ ಇನ್ಯಾವುದೇ ನಮ್ಮ ಯೂಟ್ಯೂಬರ್ಸು, ಸೋಷಿಯಲ್ ಮೀಡಿಯಾ, ಈಗಂತೂ ಎಲ್ಲ ಮೊಬೈಲ್ ಹಿಡ್ಕೊಂಡ್ರೆ ಅದೇ ಒಂದು ರೀತಿಯ ರಂಗಭೂಮಿ ಆಗಿಬಿಡುತ್ತಲ್ವ. ಆ ರೀತಿಯಲ್ಲಿ ಅವರಿಗೆಲ್ಲ ಯಾವುದೋ ಒಂದು ರೀತಿಯ ಒಂದು ಸಹಕಾರ, ಅನುಕೂಲ, ಇನ್ಯಾರೋ ಒಂದು ಪ್ರಶಂಸೆ ಸಿಗ್ತಕ್ಕಂಥದ್ದು, ಆ ರೀತಿಯ ಒಂದು ಶುಭ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಅದು ದಾಂಪತ್ಯ ಸ್ಥಾನವೂ ಹೌದು. ಹೀಗಾಗಿ ದಾಂಪತ್ಯದಲ್ಲಿ ವಾರದ ಆದಿಯಲ್ಲೇ ಈ ದಿವಸ ಏನೋ ಸಣ್ಣ ಪುಟ್ಟ ಮುನಿಸು ಮತ್ತೊಂದು ಇದ್ದಿದ್ದರೆ ಅದೆಲ್ಲ ನಿವಾರಣೆಯಾಗಿ ಈ ಭಾನುವಾರ, ಈ ವೀಕೆಂಡ್ ಇವತ್ತಿನಿಂದಲೇ ಪ್ರಾರಂಭವಾಗುತ್ತೆ ನಿಮ್ಮ ಅನುರಾಗ ಪಯಣ. ಹೀಗಾಗಿ ದಾಂಪತ್ಯದಲ್ಲೇ ಒಂದು ಸೌಖ್ಯ, ಒಂದು ರೀತಿಯ ಸಾಮರಸ್ಯ, ಸಹಬಾಳ್ವೆ ಅಂತೀವಲ್ಲ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿರತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ಶುಕ್ರ ವಾಗಧಿಪತಿ. ಹೀಗಾಗಿ ಈ ಅದು ವಿದ್ಯಾಸ್ಥಾನವೂ ಹೌದು, ವಾಕ್ಸ್ಥಾನವೂ ಹೌದು. ಹೀಗಾಗಿ ಉಪನ್ಯಾಸಕರಿಗೆ, ಸಂಗೀತಜ್ಞರಿಗೆ, ಕಲಾವಿದರಿಗೆ, ಯಾರೋ ವಾದ್ಯ, ನೃತ್ಯ, ಗೀತ ಹೀಗಿದೆಯಲ್ಲ ಪಟ್ಟಿ, ಅಂಥ ಕ್ಷೇತ್ರಗಳಲ್ಲಿರೋರಿಗೂ ಕೂಡ ತುಂಬ ವಿಶೇಷವಾದ ಲಾಭ ಇದೆ. ಈ ವಾರದಲ್ಲಿ ನಿಮ್ಮ ಪಾಲಿಗೆ ತುಂಬ ವಿಶೇಷವಾದ ಒಂದು ಪ್ರವೇಶ ಮಾಡ್ತೀರಾ, ವಿಶೇಷವಾದ ರಸ್ತೆಗೆ ನೀವು ಪ್ರವೇಶ ಮಾಡ್ತೀರಾ. ತನ್ಮೂಲಕ ಅಲ್ಲೆಲ್ಲ ಸುತ್ತಮುತ್ತ ಹರಡಿರ್ತಕ್ಕಂಥದ್ದು ಈ ಸಂತೋಷದ ಫಲಗಳು. ರಸ್ತೆ ಇಳಿದ ಮೇಲೆ ಕೈಗೆ ಸಿಕ್ಕಂಥ ಹಣ್ಣು ತೊಗೊಳ್ಳೋದು, ಅದಕ್ಕೆ ಎಂಥ ಹಣ್ಣಪ್ಪ, ಯಾವುದೋ ಒಂದು ಬೇಡದೇ ಇರೋ ಹಣ್ಣಲ್ಲ, ಎಲ್ಲವೂ ಆಮ್ರ ಫಲ, ಮಾವಿನ ಹಣ್ಣು. ಆ ರೀತಿಯ ಒಂದು ಶುಭ ಫಲ ಇದೆ, ಚೆನ್ನಾಗಿದೆ. ಚಂದ್ರನೂ ಚೆನ್ನಾಗಿದ್ದಾನಲ್ಲ, ಕರ್ಮಸ್ಥಾನದಲ್ಲಿ ಸಂಚರಿಸನು. ಈ ಕಾರಣದಿಂದಾಗಿ ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲ. ಇದ್ರ ಜೊತೆಗಿನ ಶುಭ ಫಲಗಳನ್ನು ಹೇಳ್ತಾ ಇದ್ದೀನಿ.